ನಮಸ್ತೆ, ನಾನು ನಿಮ್ಮ ಅಭಿಮಾನಿ. ಎಲ್ಲ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಎಲ್ಲ ಕ್ಷಮಿಸ್ಬೇಕು, ಸ್ವಲ್ಪ ದಿನದಿಂದ ಬ್ಲಾಗ್ ಮಾಡಕ್ ಆಗಿರ್ಲಿಲ್ಲ. ಮಧ್ಯದಲ್ಲಿ ನಮ್ಮ ಅಣ್ಣನ ಮದ್ವೆ ಬೇರೆ ಫಿಕ್ಸ್ ಆಯ್ತಾ, ಸೊ ವಿಡಿಯೋ ಮಾಡಕ್ ಆಗೇ ಇಲ್ಲ. ಆದ್ರೆ ಇವತ್ತು ವಿಡಿಯೋನ ಯಾಕೆ ಜೊತೆ ಮಾಡ್ತಾ ಇದ್ದೀನಿ ಅಂತ ಗೊತ್ತಾ? ಬನ್ನಿ ವಿಡಿಯೋ ಒಳಗೋಗೋಣ. ಇದು ನಿಮ್ಮ ಮುಗಿಯದ ಅಭಿಯಾನ. ನೋಡಿ, ಇವ್ರು ನಮ್ಮನೆ ಹೊಸ ಸೇರ್ಪಡೆ. ನಂದ ದೀಪ, ನಮ್ಮ ಅತ್ತಿಗೆ ಅಮ್ಮ. ಎಲ್ಲಾದ್ರೂ ನೋಡಿ ಆಶೀರ್ವಾದ ಮಾಡಿ, ಇವ್ರಿಗೆ ಆಯ್ ಮಾಡಿ ಸ್ವಲ್ಪ ನಾಚಿಕೆ. ಓಕೆ, ಈಗ ದಾದಿ ನೋಡಿ ನಿಮ್ಮೆಲ್ಲರಿಗೂ ಗೊತ್ತಾಗಿರ್ಬೋದು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ನಾನು ಆಲ್ಮೋಸ್ಟ್ ಹೋಗೋದೆ ಮಲ್ಲೇಶ್ವರಂ. ಅದು ನಮ್ಮ ಅಡ್ಡ ಇದ್ದಂಗೆ. ಬನ್ನಿ, ಇವತ್ತು ನಿಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗೋದು. ಅಲ್ಲೆಲ್ಲಿ ಅಂತೀರಾ? ಅದು ಇಲ್ಲೇ. ನೀವು 8ನೇ ಕ್ಲಾಸಿಗೆ ಬಂದ್ರೆ ಅಲ್ಲಿ ನಿಮ್ಗೆ ಈ ದೇವಸ್ಥಾನ ಸಿಗುತ್ತೆ. ಇಲ್ಲಿ 90ನೇ ವಾರ್ಷಿಕೋತ್ಸವ ನಡೀತಾ ಇದೆ. ಡೇವಿಡ್ ಮೈ ಅತ್ಗೆಮ್ಮ. ನೋಡಿ, ಇದೇ ದೇವಸ್ಥಾನ, ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ. ನಾವು ಹೋಗಿ ಸಂಜೆ ಸುಮಾರು ಟೈಮ್ ಆಗಿತ್ತು. ಫುಲ್ ಅಲಂಕಾರ ಮಾಡ್ತಾ ಇದ್ರು. ಈ ವರ್ಷ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಫ್ರೀ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಸಮೇತ ದಯವಿಟ್ಟು ಹೋಗ್ಬಿಟ್ಟು ಬನ್ನಿ. ಯಾವಾಗೂ ಕೆಲಸ ಅಂತ ಹೇಳೋ ಬದಲು ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಹೋಗ್ಬಿಟ್ಟು ಬನ್ನಿ. ಮನೆಯಲ್ಲಿ ಇರೋರಿಗೂ ಖುಷಿ ಆಗುತ್ತೆ, ಮಕ್ಕಳು, ವಯಸ್ಸಾದವರು ಎಲ್ರಿಗೂ ಖುಷಿ ಆಗುತ್ತೆ. ಆ ದೇವಸ್ಥಾನದ ಉದ್ಘಾಟನೆಗೆ ಇವರೆಲ್ಲ ಗೆಸ್ಟ್ ಆಗಿ ಬಂದಿದ್ರು. ಸುವರ್ಣ ಚಾನಲ್ ಆಂಕರ್ನ ನೋಡಿದಾಗಂತೂ ನಮ್ಮ ಡಿ ಬಾಸೇ ನೆನಪಾದ್ರು. ಆಮೇಲೆ ಗೆಸ್ಟ್ಗಳು ಬರೋದ್ರಿಂದ ಸ್ವಲ್ಪ ಕ್ರೌಡ್ ಆಯಿತು. ಅದರಿಂದ ಮಾರನೇ ದಿನ ಹೋಗೋಣ ಅಂತ ಮನೆಗೆ ಬಂದ್ವಿ. ಬರೋವಾಗ ಇಲ್ಲಿ ದೋಸೆ ತಿನ್ಕೊಂಡು ಬಂದ್ವಿ, ಬಟ್ ತುಂಬ ಕ್ರೌಡು. ಆದರೆ ದೇವಸ್ಥಾನ ಡೆಕೋರೇಷನ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ರು. ಅವತ್ತಿನ ದಿನ ನೈಟ್ ಆಯಿತು ಅಂತ ಮನೆಗೆ ಹೋದ್ವಿ. ಬೆಳಗ್ಗೆ ಬಂದರೆ ಫುಲ್ ಜನ. ಅಬ್ಬಾ, ಲೈನಲ್ಲಿ ನಿಂತು ಸಾಕಾಯ್ತು. ಫೈನಲ್ ಆಗಿ ಒಳಗೋದ್ವಿ. ಈಗ ನೀವೇ ನೋಡಿ ದೇವಸ್ಥಾನ ಹೆಂಗ್ ಕಾಣ್ತಾ ಇತ್ತು ಅಂತ. ಇವುದು ನಮ್ಮ ವೆಂಕಟರಮಣ, ಸಾಕ್ಷಾತ್ ಶ್ರೀನಿವಾಸ. ನೀವೇನೇ ಹೇಳಿ ಮಕ್ಕಳು ಸ್ವಚ್ಛ ಮನಸ್ಸಿಂದ ಬೇಡ್ಕೊಂತಾರಂತೆ. ಅದಕ್ಕೆ ದೇವರಿಗೆ ಮಕ್ಕಳು ಅಂದ್ರೆ ತುಂಬಾ ಇಷ್ಟ. ಇಲ್ಲಿ ನೋಡಿ, ವಿಷ್ಣು ಸಾಕ್ಷಾತ್ ಲಕ್ಷ್ಮಿ ಸಮೇತ. ಇದು ಕೈಲಾಸ. ಕೈಲಾಸ ಅಂದಿದ ತಕ್ಷಣ ಒಂದ್ ಸಾಂಗ್ ನೆನಪಾಗುತ್ತೆ. ಕೈಲಾಸ ಕೈ ಮುಗಿದು ಭೂಲೋಕ ಕಿಳಿದಾವು ಅಂತ. ಬನ್ನಿ, ಈಗ ನೆಕ್ಸ್ಟ್ ನಾನು ನಿಮ್ಮನ್ನ ಒಂದ್ ದೇವರ ಹತ್ರ ಕರ್ಕೊಂಡು ಹೋಗ್ತೀನಿ. ಇವರೇ ಅಮ್ಮ ಕನ್ನಿಕಾ ಪರಮೇಶ್ವರಿ. ಕೈ ಮುಕ್ಕೊಳ್ಳಿ. ನೆಕ್ಸ್ಟ್ ದೇವರ ಹತ್ರ ಎಲ್ಲಾರನ್ನು ಚೆನ್ನಾಗಿಡಪ್ಪ ಅಂತ ಅಂದ್ಕೊಂಡು ಅಪ್ಲಿಕೇಶನ್ ಹಾಕಿ ಅಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋದ್ರೆ ಏನ್ ಬೇಕನ್ಕೊಂತೀವಿ? ಪ್ರಸಾದ. ಅದ್ ನಮಗ್ ಸಿಕ್ತು. ಪಲಾವ್ ಕೊಟ್ಟಿದ್ರು. ತಗೊಳ್ಳಿ, ನೀವು ತಿನ್ನಿ. ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದನ್ನೇ ಮಾಡ್ಲಿ. ಒಳ್ಳೇದನ್ನೇ ಬಯಸಿ ಒಳ್ಳೇದನ್ನೇ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಒಳ್ಳೇದಾಗ್ಲಿ.